ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಪಹಲ್ಗಾವ್ ಇಸ್ಲಾಮಿಕ್ ಜಿಹಾದಿ ಉಗ್ರರ ಅಟ್ಟಹಾಸ, ಧರ್ಮ ಕೇಳಿ ನಡೆಸಿದ ಮಾರಣ ಹೋಮ ಭಾರತವನ್ನ ಕೆರಳಿಸಿದೆ. ಪಾಕಿಸ್ತಾನಿ ಕೃಪಾಪೋಷಿತ ಉಗ್ರವಾದವನ್ನ ಮಟ್ಟ ಹಾಕೋಕೆ ಪ್ರಧಾನಿ ನರೇಂದ್ರ ಮೋದಿ ಗಂಭೀರವಾದ ಕಾರ್ಯತಂತ್ರ ರೂಪಿಸುತ್ತಿರುವಾಗಲೇ ಇಲ್ಲಿ ಕರ್ನಾಟಕದ ಸಾರಿಗೆ ಬಸ್ನಲ್ಲಿ ಧರ್ಮಾಂಧತೆಯ ಮೆರವಣಿಗೆ ನಡೆದಿದೆ. ನಾವು ಸನಾತನಿಗಳು ಸ್ವಭಾವತಃ ಕಾಯಕವೇ ಕೈಲಾಸವೆಂದು ನಂಬಿ ನಮ್ಮ ಜವಾಬ್ದಾರಿ ನಿರ್ವಹಣೆಯಲ್ಲಿ ಲೋಪವಾಗದಂತೆ ನಿಗಾ ಇಟ್ಟು ಸಾಗುವ ಸ್ವಭಾವಿಗಳು. ಆದರೆ ದೇಶ ಕರ್ತವ್ಯ ಇದೆಲ್ಲ ನಂತರದ ಮಾತು. ಮೊದಲು ಧರ್ಮವೆಂದೇ ಇಸ್ಲಾಂ ಸಾರ್ತಾ ಇದೆ ಎಂಬುದಕ್ಕೆ ಇಲ್ಲೊಬ್ಬ ಬಸ್ ಚಾಲಕ ಮತ್ತೊಮ್ಮೆ ಪ್ರತಿಪಾದಿಸ್ತಾ ಸಾರ್ತಾ ಇದ್ದಾನೆ. ತನ್ನ ನಮಾಜಿಗೆ ಟೈಮ್ ಆಯಿತು ಅಂತ ಮಾರ್ಗ ಮಧ್ಯದಲ್ಲೇ ಬಸ್ ನಿಲ್ಲಿಸಿ ನಮಾಜಿಯಾದ ನಡೆಸಿದ್ದಾನೆ. ಈತನ ಅಂಧಶ್ರದ್ಧೆಗೆ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ಇದರ ಪೂರ್ಣ ಸ್ಟೋರಿ ಇಲ್ಲಿದೆ. ಕರ್ನಾಟಕದ ಹಾವೇರಿಯಲ್ಲಿ ಸರ್ಕಾರಿ ಬಸ್ಸಿನ ಚಾಲಕ ಮಾಡಿದ ಕೃತ್ಯದಿಂದ ಆ ಬಸ್ನಲ್ಲಿದ್ದ ಜನ ಅವಾಕ್ಕಾಗಿದ್ದಾರೆ. ಏನು ಮಾಡಬೇಕೆಂಬುದು ತೋಚದೆ ಅದನ್ನ ತಮ್ಮ ವಿಡಿಯೋದಲ್ಲಿ ಸೆರೆ ಹಿಡಿದು ವೈರಲ್ ಮಾಡಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಗೊತ್ತಾ ವೀಕ್ಷಕರೇ? ದಿನಾಂಕ 29/4/2025 ಸಂಜೆ ಹುಬ್ಬಳ್ಳಿಯಿಂದ ಹಾವೇರಿಗೆ ಸಂಚರಿಸುತ್ತಿದ್ದ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಚಾಲಕ ಬಸ್ ನಿಲ್ಲಿಸಿ ಪ್ರಯಾಣಿಕರ ಬಳಿ ಸೀಟ್ ಬಿಟ್ಟುಕೊಡುವಂತೆ ಹೇಳಿ ಪ್ರಯಾಣಿಕರನ್ನ ಬೇರೆ ಸೀಟಿಗೆ ರವಾನಿಸಿ ಡ್ರೈವರ್ ಸೀಟಿನ ಹಿಂದಿನ 3 ಜನರು ಕುಳಿತುಕೊಳ್ಳುವಂತ ಸೀಟ್ನಲ್ಲಿ ನೋಡ್ತಾ ಇದ್ದಂತೆ ಟವೆಲ್ ಹಾಸಿಕೊಂಡು ಟೊಪ್ಪಿಗೆ ಧರಿಸಿ ನಮಾಜ್ ಮಾಡಲು ಶುರು ಮಾಡಿದ್ದಾನೆ. ಕೆಲ ಕಾಲ ಪ್ರಯಾಣಿಕರು ಅವರ ಧಾರ್ಮಿಕ ಆಚರಣೆ 5 ನಿಮಿಷ ಮಾಡ್ಕೊಳ್ಳಿ ಬಿಡಿ ಎಂದು ಸುಮ್ಮನಿದ್ರು. ಆದರೆ ಇದನ್ನ ಒಬ್ಬ ಪ್ರಯಾಣಿಕ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಕ್ಕೆ ಶೇರ್ ಮಾಡಿಕೊಂಡಿದ್ದಾರೆ. ಇದೀಗ ಚಾಲಕನ ಈ ನಡೆ ಪರ ವಿರೋಧ ಚರ್ಚೆ ಆರಂಭವಾಗಿದೆ. ಇನ್ನು ಸರ್ಕಾರಿ ಸಂಸ್ಥೆಯ ಸಾರಿಗೆ ಬಸ್ನಲ್ಲಿ ಸೇವಾ ನಿಯಮ ಉಲ್ಲಂಘನೆ ಮಾಡಿ ಪ್ರಯಾಣಿಕರು ಇರುವ ವೇಳೆ ಬಸ್ನೊಳಗೆ ನಮಾಜ್ ಮಾಡಿರುವುದು ಧಾರ್ಮಿಕತೆಯ ಹಿನ್ನೆಲೆಯಲ್ಲಿ ಸರಿಯೇ ಆಗಿದ್ರೂ ಕರ್ತವ್ಯದ ಹಿನ್ನೆಲೆಯಲ್ಲಿ ತಪ್ಪು. ಘಟನೆಯ ನಂತರ ಕೆಲವು ಪ್ರಯಾಣಿಕರು ದೂರು ನೀಡಿದ್ದು ಕರ್ನಾಟಕ ರಾಜ್ಯ ಸಾರಿಗೆ ನಿಗಮವು ತನಿಖೆಯನ್ನ ಪ್ರಾರಂಭಿಸಿದೆ. ರಾಜ್ಯದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕರಿಗೆ ಬರೆದ ಪತ್ರದಲ್ಲಿ ಅವರು ಸಾರ್ವಜನಿಕ ಸೇವೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಕೆಲವು ನಿಯಮವನ್ನ ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತದೆ ಎಂದು ಎಚ್ಚರಿಕೆಯ ನಿರ್ದೇಶನವನ್ನ ಬರೆದು ಕಳಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಧರ್ಮವನ್ನು ಆಚರಿಸುವ ಹಕ್ಕಿದ್ದರೂ ಕಚೇರಿ ಸಮಯದ ಹೊರತುಪಡಿಸಿ ಬೇರೆ ಯಾವುದೇ ಸಮಯದಲ್ಲಿ ಅವರು ತಮ್ಮ ನಂಬಿಕೆಯ ಆಚರಣೆ ಮಾಡಬಹುದು. ಬಸ್ಸಿನಲ್ಲಿ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದರೂ ಮಧ್ಯದಲ್ಲಿ ಬಸ್ ನಿಲ್ಲಿಸಿ ನಮಾಜ್ ಮಾಡುವುದು ಆಕ್ಷೇಪಾರ್ಹ ಎಂದು ಪತ್ರದಲ್ಲಿ ಸಚಿವರು ತಿಳಿಸಿದ್ದಾರೆ ಎನ್ನಲಾಗಿದೆ. ವೈರಲ್ ಆಗಿರುವ ವಿಡಿಯೋ ಬಗ್ಗೆ ತಕ್ಷಣ ತನಿಖೆ ನಡೆಸಲು ಮತ್ತು ಸಿಬ್ಬಂದಿ ತಪ್ಪಿತಸ್ಥರೆಂದು ಕಂಡು ಬಂದರೆ ಶಿಸ್ತು ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಎಂಬುದೇ ನಿರಾಳ. ಇಲ್ಲಿಯೂ ತುಷ್ಟೀಕರಣದ ಸೂತ್ರ ಬಾರದಿರಲಿ ಎಂಬುದೇ ಸಾರ್ವಜನಿಕ ಬಹುಸಂಖ್ಯಾತರ ನಿರೀಕ್ಷೆ. ಭವಿಷ್ಯದಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸಚಿವರು ಸೂಚಿಸಿದ್ದಾರೆ. ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತಾ ಎನ್ನುವುದು ಜನರ ಪ್ರಶ್ನೆ. ಯಾಕೆಂದ್ರೆ ಕ್ರಮ ತೆಗೆದುಕೊಂಡು ಅಮಾನತು ಸಹಿತ ಏನಾದರೂ ಮಾಡಿದ್ರೆ ಮುಸ್ಲಿಮರು ಬೇಸರಗೊಳ್ಳುತ್ತಾರೆ ಎನ್ನುವುದು ಗೊತ್ತಿರುವುದರಿಂದ ಮುಂದೇನು ಎನ್ನುವುದು ಆ ಬಸ್ಸಿನಲ್ಲಿ ನಿತ್ಯ ಪ್ರಯಾಣಿಸುವ ಪ್ರಯಾಣಿಕರ ಪ್ರಶ್ನೆ. ಒಂದು ವೇಳೆ ಕ್ರಮ ತೆಗೆದುಕೊಳ್ಳದಿದ್ದರೆ ಮುಸ್ಲಿಂ ಚಾಲಕರು ಇರುವ ಬಸ್ಸುಗಳಲ್ಲಿ ಅವರೆಲ್ಲರೂ ಇದನ್ನೇ ಅನುಸರಿಸಲು ಆರಂಭವಾಗಿ ಬಿಡುತ್ತೋ ಅನ್ನುವ ಅನುಮಾನವೂ ಕೂಡ ಇದೆ. ಆದ್ದರಿಂದ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಕ್ರಮ ತೆಗೆದುಕೊಳ್ಳಬೇಕು ಎಂಬುದು ಜನರ ಬೇಡಿಕೆಯಾಗಿದೆ. ಸುದ್ದಿಬಿಂಬ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.